ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ಈ ಕಾರ್ಯಕ್ರಮಗಳಿಗೆ ಆಮಂತ್ರಿಸ್ತೇನೆ ಮತ್ತು ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನಿಗಾಗಿ ನನಗೆ ಸ್ತೋತ್ರ. ನಿನ್ನ ವಾಗ್ದಾನಗಳಿಗಾಗಿ ನನಗೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನೀ ನಮಗೆ ಕೊಟ್ಟಂಥ ಸಕಲ ಭಾಗ್ಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ದೇವರ ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯದ ಸತ್ಯಗಳನ್ನು ಕಲಿಯುವಾಗ, ಅದರಲ್ಲಿ ಮುಂದುವರಿಯುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳು ಸದಾ ಕಾಲ ಉಂಟಾಗಲಿ. ಆಮೇನ್. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ, ನಾವು 3ನೇ ವಚನದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಇರತಕ್ಕ ಆಶೀರ್ವಾದಗಳ ಬಗ್ಗೆ ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ನಾವು ಈ ದಿವಸ 4ನೇ ವಚನಕ್ಕೆ ನಮ್ಮ ಗಮನವನ್ನು ನಾವು ತಿರುಗಿಸೋಣ. Just as he chose us in him before the foundation of the world, that we should be holy and without blame before him in love. 4ನೇ ವಚನದಲ್ಲಿ ಹೀಗೆ ಉಂಟು, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. He chose us. He chose us in Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂಥ ಮತ್ತು ನಂಬಿಕೆ ನೀಡಬೇಕಾಗಿರತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಯು ತಿಳುಕೊಳ್ಳಬೇಕಾದಂಥ ಒಂದು ಬಹಳ ಪ್ರಾಮುಖ್ಯವಾದ ದೇವರ ವಾಕ್ಯದ ಒಂದು ಬೋಧನೆ, ದ ಡಾಕ್ಟ್ರಿನ್, ದೇವರ ವಾಕ್ಯದ ಬೋಧನೆ ಏನೆಂಬುದಾಗಿ ಹೇಳಿದರೆ, ದ ಡಾಕ್ಟ್ರಿನ್ ಆಫ್ ಇಲೆಕ್ಷನ್, ಅಥವಾ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬಂಥ ಒಂದು ಬೋಧನೆ. See, the doctrine of election is emphasized throughout the scripture. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬಂಥ ಒಂದು ಸತ್ಯ ದೇವರ ವಾಕ್ಯದ ಹಳೆ ಒಡಂಬಡಿಕೆಯ ಕಾಲದಿಂದಲೂ ನಾವು ಅದನ್ನು ಗಮನಿಸಬಹುದಾಗಿದೆ. ನಾವು ಒಂದು 2-3 ವಾಕ್ಯ ಭಾಗಗಳನ್ನು ನಾವು ಆಲೋಚನೆ ಮಾಡೋಣ. We will turn our attention to the book of Deuteronomy, chapter 7 and verse 6. Deuteronomy chapter 7 and verse 6. ನಾವಲ್ಲಿ ಏನು ನೋಡ್ತಾ ಇದ್ದೇವೆ? ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ 6ನೇ ವಚನ ಏನುಂಟಲ್ಲಿ? For you are a holy people to the Lord your God. The Lord your God has chosen you to be a people for himself, a special treasure above all the people on the face of the earth. ನಾವು ಈ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ದೇವರು ತನ್ನ ಜನರಾದ ಇಸ್ರಾಯೇಲ್ಯರ ಕುರಿತಾಗಿ ಮಾತನಾಡುವಾಗ 7ನೇ ಅಧ್ಯಾಯದಲ್ಲಿ ಅದರ ತಲೆಬರಹವೇ ಹೀಗೆ ಉಂಟು ಏನಂತ ಹೇಳಿದರೆ, ಅ ಚೋಸನ್ ಪೀಪಲ್, ಆರಿಸಲ್ಪಟ್ಟಂಥ ಜನಾಂಗ ಎಂಬುದಾಗಿ. ಆರಿಸಲ್ಪಟ್ಟವರು. ನನ್ನ ಪ್ರಿಯರೇ, ದೇವರು ಆತನು ನಮ್ಮನ್ನು ಆರಿಸಿದಂಥವನಾಗಿದ್ದಾನೆ. ಇದು ದೇವರ ವಾಕ್ಯ ನಮಗೆ ಹೇಳತಕ್ಕಂಥ
ಒಂದು ಬಹಳ ಪ್ರಾಮುಖ್ಯವಾದ ಸತ್ಯವಾಗಿದೆ. ನಾವು ಈ ವಾಕ್ಯ ಭಾಗ ಮಾತ್ರ ಅಲ್ಲ, ನಾವು ಮುಂದಕ್ಕೆ ನಾವು ಇನ್ನೂ ಅನೇಕ ವಿಷಯಗಳನ್ನು ನೋಡಬಹುದು. ಯೆಶಾಯನ ಪ್ರವಾದನ ಗ್ರಂಥಕ್ಕೆ ನಾವು ಬರೋಣ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಂಥ ಒಂದು ಸತ್ಯ 45ನೇ ಅಧ್ಯಾಯ 4ನೇ ವಚನದಲ್ಲಿ ನಮ್ಮ ಗಮನಕ್ಕೆ ಬರುವಂಥದ್ದಾಗಿದೆ. ಯೆಶಾಯನ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. ಫಾರ್ ಜೇಕಬ್ ಮೈ ಸರ್ವೆಂಟ್ ಸೇಕ್ ಆ್ಯಂಡ್ ಇಸ್ರಾಯೇಲ್ ಮೈ ಇಲೆಕ್ಟ್. ಇಸ್ರಾಯೇಲ್ಯರು ಯಾರು? The nation of Israel, the Bible says, is God's elect. I have even called you by your name. I have named you, though you have not known me. ನಿನಗೆ ನನ್ನ ವಿಷಯವಾಗಿ ಗೊತ್ತಿಲ್ಲದಿದ್ದರೂ ನಾನು ನಿನ್ನನ್ನು ಕರೆದಿದ್ದೇನೆ. ಐ ಹ್ಯಾವ್ ಕಾಲ್ಡ್ ಯು. ದೇವರ ವಾಕ್ಯ ಹೇಳತಕ್ಕಂಥ ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯ ಇದಾಗಿದೆ. ದೇವರು ಕರೆದಂಥದ್ದು. ಗಾಡ್ ಹ್ಯಾಸ್ ಕಾಲ್ಡ್. ಆಮೇಲೆ ಹೊಸ ಒಡಂಬಡಿಕೆಗೆ ಬರುವಾಗ ಯೋಹಾನನ ಸುವಾರ್ತೆಯಲ್ಲಿ ನಾವು 6ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡತಕ್ಕಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ಏನದು? ನೋ ಒನ್ ಕ್ಯಾನ್ ಕಮ್ ಟು ಮೀ ಅನ್ಲೆಸ್ ದ ಫಾದರ್ ಹೂ ಸೆಂಟ್ ಮೀ ಡ್ರಾಸ್ ಹಿಮ್ ಆ್ಯಂಡ್ ಐ ವಿಲ್ ರೇಸ್ ಹಿಮ್ ಅಪ್ ಎಟ್ ದ ಲಾಸ್ಟ್ ಡೇ. ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾನೆ. ಏನದು? ಏನಂತ ಹೇಳ್ತಾನೆ ಯೇಸು ಸ್ವಾಮಿ? ನೋ ಒನ್ ಕ್ಯಾನ್ ಕಮ್ ಟು ಮೀ ಅನ್ಲೆಸ್ ದ ಫಾದರ್ ಹೂ ಸೆಂಟ್ ಮೀ ಡ್ರಾಸ್ ಹಿಮ್. ನಾನು ಕಳುಹಿಸಿದ ತಂದೆಯು ಆತನನ್ನು ನನ್ನ ಬಳಿಗೆ ಕರೆಯದ ಹೊರತು ಅವನು ನಿಜವಾಗಿಯೂ ಕೂಡ ನನ್ನ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ. ಆ್ಯಂಡ್ ಐ ವಿಲ್ ರೈಸ್ ಹಿಮ್ ಅಪ್ ಅಟ್ ದ ಲಾಸ್ಟ್ ಡೇ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ಯರ ಕುರಿತಾಗಿ ಮಾತನಾಡುವಾಗಲೂ ಈ ಪದವನ್ನು ಉಪಯೋಗಿಸಿದ. ಐ ಹ್ಯಾವ್ ಚೋಸನ್ ದೆಮ್, ಐ ಹ್ಯಾವ್ ಇಲೆಕ್ಟೆಡ್ ದೆಮ್. ನಾನು ಅವರನ್ನು ಆರಿಸಿಕೊಂಡಿದ್ದೇನೆ. ಆಮೇಲೆ ಅಪೊಸ್ತಲರ ಕೃತ್ಯಗಳ ಗ್ರಂಥಕ್ಕೆ ಬರುವಾಗ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13 ಆ್ಯಂಡ್ ವರ್ಸ್ 48. ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ಏನು ನೋಡ್ತೇವೆ? Now when the Gentiles heard this, they were glad and glorified the word of the Lord. And as many as had been appointed to eternal life believed. ನೋಡ್ರಿ, ಆ ವಾಕ್ಯ ಭಾಗವನ್ನು ಗಮನಿಸಿರಿ ಸ್ವಲ್ಪ. ಯಾರು ನಂಬಿದ್ರಂತೆ? ಎಲ್ಲರೂ ನಂಬಲಿಲ್ಲ. All have not believed, but those who have been appointed to eternal life. You know, one of the scriptures, the clearest statement on the sovereignty of God in salvation. It is God who chooses man for salvation, not the opposite. ನಾವು ಅನೇಕ ಸಾರಿ ನಾವು ಮಾತನಾಡುವಾಗ ನಾನು ಯೇಸುವನ್ನು ಅಂಗೀಕರಿಸಿದೆ, ನಾನು ಯೇಸುವನ್ನು ನಾನು ಸ್ವೀಕಾರ ಮಾಡಿದೆ ಎಂಬುದಾಗಿ ನಾವು ಹೇಳುತ್ತೇವೆ. ಬಹಳ ಸತ್ಯ ಅದು. ಆದರೆ ಒಂದು ನಾವು ತಿಳ್ಕೊಳ್ಬೇಕು, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತು, ದೇವರು ಒಬ್ಬ ಮನುಷ್ಯನನ್ನು ಕರೆಯದ ಹೊರತು, ದೇವರು ಒಬ್ಬ ಮನುಷ್ಯನನ್ನು ಕರೆಯದ ಹೊರತು ಆತನು ನನ್ನನ್ನು ನಂಬುವುದಕ್ಕೆ ಆಗುವುದಿಲ್ಲ. Why? There are many people, they can't believe. You know, unless God has chosen. ನನ್ನ ಪ್ರಿಯರೇ, ನಾವು ತಿಳ್ಕೊಳ್ಳಬೇಕು ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ನಾವು ಅಂಗೀಕಾರ ಮಾಡುತ್ತೇವೆ.
ಯಾಕಂತ ಹೇಳಿದ್ರೆ ನಾವು ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಾವು ಏನು ನೋಡ್ತೇವೆ ನಾವು? ಫಾರ್ ಬೈ ಗ್ರೇಸ್ ಯು ಹ್ಯಾವ್ ಬಿನ್ ಸೇವ್ಡ್ ಥ್ರೂ ಫೇತ್ ಆ್ಯಂಡ್ ದಟ್ ನಾಟ್ ಆಫ್ ಯುವರ್ ಸೆಲ್ಫ್ಸ್, ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್. ನೋಡ್ರಿ, ಭಕ್ತನಾದ ಪೌಲನು ಪುನಃ ನಮ್ಮ ರಕ್ಷಣೆ ಕುರಿತಾಗಿ ಆತನು ಹೇಳುವಾಗ ಆತನು ಏನು ಹೇಳ್ತಾ ಇದ್ದಾನೆ? ನಿಮಗೆ ಸಿಕ್ಕಿದಂಥ ರಕ್ಷಣೆ ಉಂಟಲ್ಲ, ಅದು ನಂಬಿಕೆಯ ಮೂಲಕ ಕೃಪೆಯಿಂದ ಉಂಟಾಯಿತು, ಅದು ನಿಮ್ಮಿಂದ ಉಂಟಾದದ್ದಲ್ಲ. ಯಾಕೆ ಭಕ್ತನಾದ ಪೌಲನು ಈ ಮಾತುಗಳನ್ನು 8ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ? ಫಾರ್ ಫೇತ್ ಆ್ಯಂಡ್ ದಟ್ ನಾಟ್ ಆಫ್ ಯುವರ್ ಸೆಲ್ಫ್ಸ್, ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್. ಅಂದರೆ ನಮ್ಮ ನಂಬಿಕೆಯು ಕೂಡ ಅದು ಎಲ್ಲಿಂದ ಬಂತದೋ ಅದು ದೇವರಿಂದ ಬಂದಂಥದ್ದಾಗಿದೆ. ಫೇತ್ ಆ್ಯಂಡ್ ದ್ಯಾಟ್ ನಾಟ್ ಆಫ್ ಯುವರ್ ಸೆಲ್ವ್ಸ್. that means that refers to the entire previous statement of salvation. Not only the grace but the faith. ಕೃಪೆ ಮಾತ್ರವೇ ಅಲ್ಲ, ನಂಬಿಕೆ. See, although men are required to believe for salvation, even that faith is part of the gift of God, which saves and cannot be exercised by own power. ಯಾವವು ಮನುಷ್ಯನು ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಸ್ವಂತ ಬುದ್ಧಿಯಿಂದ, ತನ್ನ ಸ್ವಂತ ಬಲದಿಂದ ನಂಬುವುದಕ್ಕೆ ಆಗುವುದಿಲ್ಲ. God's grace is preeminent in every aspect of salvation. ದೇವರ ಆ ಕೃಪೆ ಎಂಬುವಂಥದ್ದು ನಮ್ಮ ರಕ್ಷಣೆಯಲ್ಲಿ ಅದು ಪ್ರಥಮ ಆದ್ಯ ಸ್ಥಾನವನ್ನು ಪಡೆದುಕೊಳ್ಳುವಂಥದ್ದಾಗಿದೆ. ದೇವರ ಕೃಪೆಯಿಂದ ನಂಬಿಕೆಯ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ವಿ ಹ್ಯಾವ್ ಬೀನ್ ಸೇವ್ಡ್ by grace. We have been saved by grace and not by anything else. ಅದನ್ನೇ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 13:48 ನಾವು ನೋಡಿದ್ದು. And as many as had been appointed to eternal life, they believed. As many as they have been appointed to eternal life. ನನ್ನ ಪ್ರಿಯರೇ, ನಾವು ಈ ದಿವಸದಲ್ಲಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಂಥ ಜನರಾಗಿರುವುದಾದರೆ ಆ ನಂಬಿಕೆಯನ್ನು ಹುಟ್ಟಿಸಿದವನು ದೇವರು ತಾನೆ. ಆದ್ದರಿಂದಲೇ ಇಬ್ರಿಯ ಗ್ರಂಥಕರ್ತನು ಅದರ ವಿಷಯವಾಗಿ ಹೇಳುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆಗಿರುವಂತಾತನ ಮೇಲೆ ನಾವು ದೃಷ್ಟಿಯನ್ನಿಟ್ಟು ನಮಗೆ ನೇಮಕ ಮಾಡಿದ ಓಟವನ್ನು ನಾವು ಓಡೋಣ. ನನ್ನ ಪ್ರಿಯರ, ಆ ನಂಬಿಕೆ ನಿನ್ನಿಂದ ಉಂಟಾದದ್ದಲ್ಲ, ಆ ನಂಬಿಕೆ ನನ್ನ ಬುದ್ಧಿಯಿಂದ ಬಂದದ್ದಲ್ಲ, ಆ ನಂಬಿಕೆಯನ್ನು ಉಂಟು ಮಾಡಿದವನು ದೇವರು ತಾನೆ. ಹಾಗಾದರೆ ಕೃಪೆ ಮತ್ತು ನಂಬಿಕೆ ಎರಡರಲ್ಲಿಯೂ ಕೂಡ ದೇವರ ಪ್ರಬಲವಾದ ಕಾರ್ಯವನ್ನು ನಾವು ನೋಡ್ತೇವೆ. ಒಬ್ಬ ಮನುಷ್ಯನು ದೇವರ ಸುವಾರ್ತೆಯನ್ನು ಕೇಳುವಾಗ ಆತನು ಒಂದು ವೇಳೆ ನಂಬದೇ ಇರುವುದಾಗಿದ್ದರೆ, ತನ್ನ ಜೀವಮಾನ ಕಾಲವಿಡೀ ಆತನು ಯೇಸುವನ್ನು ನಂಬದೆ ತಿರಸ್ಕಾರ ಮಾಡುವುದಾಗಿದ್ದರೆ, ಒಂದು ವೇಳೆ ಆತನು ದೇವರಿಂದ ಆರಿಸಲ್ಪಟ್ಟವನು ಅಲ್ಲವೇ ಅಲ್ಲ. ಒಬ್ಬ ಮನುಷ್ಯನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದರೆ ಅವನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಡುತ್ತಾನೆ. ನನ್ನ ಪ್ರಿಯರಾದುದರಿಂದ ಇವತ್ತಿನ ದಿವಸದಲ್ಲಿ ನಾವು ಯಾರಾದರೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟವರಾಗಿದ್ದರೆ ಅದರಲ್ಲಿ ನಮಗೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. ನಮ್ಮಲ್ಲಿ ಯಾರಾದರೂ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥವರಾದರೆ ನಾವು ದೇರ್ ಇಸ್ ನಥಿಂಗ್ ದ್ಯಾಟ್ ವಿ ಕ್ಯಾನ್ ಸೇ ದ್ಯಾಟ್ ವಿ ಆರ್ ಪ್ರೌಡ್ ಆಫ್ ಇಟ್. ಇಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ಇಟ್ ಈಸ್ ದ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ. ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯಕ್ಕೆ ಬನ್ನಿರಿ. ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 29ನೇ ವಚನದಲ್ಲಿ ಏನು ಹೇಳ್ತಾ ಉಂಟು? ಫಾರ್ whom he foreknew he also predestined
to be conformed to the image of his Son, that he might be the firstborn among many brethren. For whom he foreknew. ಏನು ಅರ್ಥ ಇದ್ರದ್ದು? ಫೋರ್ ನ್ಯೂ, ಮೊದಲೇ ತಿಳಿದಿತ್ತು. It's not a reference simply to God's omniscience. ದೇವರ ಸರ್ವಜ್ಞಾನಕ್ಕೆ ಇರತಕ್ಕಂಥ ಒಂದು ವಚನ ಮಾತ್ರವೇ ಅಲ್ಲ. That in eternity past he knew who would come to Christ. ನಿತ್ಯತ್ವದಲ್ಲಿಯೇ ಯಾರ್ಯಾರು ಕರ್ತನಾದ ಯೇಸುವಿನ ಬಳಿಗೆ ಬರುತ್ತಾರೆ ಎಂಬಂಥ ಜ್ಞಾನ ಯಾರಿಗಿತ್ತೋ? ದೇವರಿಗಿತ್ತು. God knew. God in his wisdom, he had the knowledge that X and Y and Z will come to me. That is the excellency of the wisdom of God. It speaks of a predetermined choice to set his love on us and established an intimate relationship. ದೇವರಿಗೆ ಯಾರು ತನ್ನ ಬಳಿಗೆ ಬರ್ತಾರೆ ಎಂಬುವಂಥದ್ದು ಗೊತ್ತಿದ್ದದ್ದು ಮಾತ್ರವೇ ಅಲ್ಲ, ನಾವು ತಿಳ್ಕೊಳ್ಬೇಕು. ಇಟ್ ವಾಸ್ ಗಾಡ್ ಹೂ ಇಲೆಕ್ಟೆಡ್ ಯು. ಇಟ್ ವಾಸ್ ಗಾಡ್ who selected you. It was God in his wisdom. He according to the predestination, he has chosen you. He has chosen you. Now that's what the Bible talks about it. He speaks of a predetermined choice. ಆತನು ಮುಂಚಿತವಾಗಿ ನಿನ್ನನ್ನು ರಕ್ಷಿಸಬೇಕೆಂಬುದಾಗಿ ನಿನ್ನನ್ನು ಆದುಕೊಂಡನು, ಆತನು ಪ್ರತ್ಯೇಕಿಸಿಕೊಂಡನು. ಟು ಸೆಟ್ ಹಿಸ್ ಲವ್ ಆನ್ ಅಸ್ ಅಂಡ್ ಎಸ್ಟಾಬ್ಲಿಷ್ಡ್ ಅನ್ ಇಂಟಿಮೇಟ್ ರಿಲೇಶನ್ಶಿಪ್. ನನ್ನ ಪ್ರಿಯರ, ದೇವರು ಇಂಥವರು, ಇವರು ನನ್ನವರಾಗಿರಬೇಕೆಂಬುದಾಗಿ ಆತನು ಅನಾದಿಯಲ್ಲಿ ಆತನು ಆರಿಸಿಕೊಂಡನು. ನನ್ನ ಪ್ರಿಯರೇ, ಇದು ದೇವರ ವಾಕ್ಯ ನಮಗೆ ತಿಳಿಸತಕ್ಕಂಥದ್ದು. Now in that we know the God's election, God's foreknowledge, and he predestined us. So literally it means to mark out or appoint or determine beforehand. ಮುಂಚಿತವಾಗಿಯೇ ಆರಿಸಿಕೊಂಡನು. In other words, those God chooses, ಯಾರನ್ನು ದೇವರು ಆರಿಸಿಕೊಳ್ಳುತ್ತಾನೋ, he destines for his chosen end. ಅವರ ಅಂತ್ಯದವರೆಗೆ ಅವನು ಅದರ ಕುರಿತು ತೀರ್ಮಾನ ಮಾಡಿದ್ದಾನೆ. That is, likeness to his son. ಯಾವ ರೀತಿಯಲ್ಲಿ ತೀರ್ಮಾನ ಮಾಡಿದ್ದಾನಂತೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದು, ಆತನ ಮಗನ ಸಾರೂಪ್ಯವುಳ್ಳವರಾಗುವಂತೆ. ಆತನ ಮಗನ ಸಾರೂಪ್ಯವುಳ್ಳವರಾಗುವಂತೆ ಆತನು ಅನಾದಿ ಕಾಲದಲ್ಲಿಯೇ ಯೇಸು ಕ್ರಿಸ್ತನ ಮೂಲಕವಾಗಿ ನಿಷ್ಕರ್ಷೆ ಮಾಡಿದನು. ನನ್ನ ಪ್ರಿಯರೇ, that is God's choosing. That is how God has elected us. 9ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 11ನೇ ವಚನದಲ್ಲಿ ಇನ್ನೊಂದು ಮಾತು ನಾವು ನೋಡ್ತೇವೆ. For the children not yet being born, nor having done any good or evil, that the purposes of God according to election might stand, not of works, but of him who calls. It was said to her, the older shall serve the younger. As it is written, Jacob I have loved, but Esau I have hated. ಇವಾಗ ದೇವರಲ್ಲಿ ಏನು ಹೇಳ್ತಾ ಇದ್ದಾನಂತ ಗಮನಿಸರಿ. 11ನೇ ವಚನದಲ್ಲಿ ಆತನು ಹೇಳಿದಂಥ ಮಾತು, for the children not yet being born,
ಇನ್ನೂ ಹುಟ್ಟದೆ ಇರತಕ್ಕಂಥ ಮಕ್ಕಳು. ಸಿ ದ ಟ್ವಿನ್ಸ್ ಜೇಕಬ್ ಅಂಡ್ ಏಸಾವ್ ಅವರ ಕುರಿತಾಗಿ ಭಕ್ತನಾದಂಥ ಪೌಲನು ನಮ್ಮ ನೆನಪಿಗೆ ತರ್ತಾನೆ. ದ ಚಿಲ್ಡ್ರನ್ ದೇ ಆರ್ ನಾಟ್ ಡನ್ ಎನಿ ಗುಡ್ ಆರ್ ಈವಲ್. ಅವ್ರು ಯಾವ ಒಳ್ಳೆಯದನ್ನು ಮಾಡಲಿಲ್ಲ, ಕೆಟ್ಟದ್ದನ್ನು ಮಾಡಲಿಲ್ಲ, ಇನ್ನೂ ಹುಟ್ಟಲಿಲ್ಲ. ಗಾಡ್ಸ್ ಚಾಯ್ಸ್ ಆಫ್ ಜೇಕಬ್ instead of Esau to continue the physical line was not based on his personal merit or demerit. ಅವನ ಯಾವ ಒಂದು ಸ್ವಂತ ಆರಿಸಿಕೊಳ್ಳುವಿಕೆಯ ಮೇಲೆ ಅಥವಾ ಅದನ್ನು ತಿರಸ್ಕಾರ ಮಾಡುವಂಥದ್ರ ಮೇಲೆ ಆತುಕೊಂಡದ್ದಲ್ಲ. ಇಟ್ ವಾಸ್ ಡಿಪೆಂಡೆಂಟ್ ಆನ್ ಗಾಡ್ಸ್ election, God's choice, the purposes of God according to election. Purposes of God according to election. ದೇವರ ಆರಿಸುವಿಕೆಗೆ ಅನುಗುಣವಾಗಿ. Rather, God's choice of Jacob, it resides solely in his sovereign plan. ಯಾಕೆ ದೇವರು ಯಾಕೋಬನನ್ನು ಆತನನ್ನು ಆರಿಸಿಕೊಂಡನು? ಯಾವುದಕ್ಕೋಸ್ಕರವಾಗಿ? God has his own sovereign plan, a perfect example of election unto salvation. ಇವಾಗ ಭಕ್ತನಾದಂಥ ಪೌಲನು ಇವರ ಕುರಿತಾಗಿ ಉದಾಹರಣೆಯನ್ನು ಕೊಡುವಾಗ ನಮ್ಮ ರಕ್ಷಣೆಯ ಕುರಿತಾಗಿ ವಿವರಿಸ್ತಾ ಇದ್ದಾನೆ. ಹೇಗೆ ದೇವರು ನಮ್ಮನ್ನು ಅನಾದಿ ಕಾಲದಲ್ಲಿ ಆರಿಸಿಕೊಂಡನು. God has chosen some Jews and some Gentiles, but not all for salvation. ದೇವರು ರಕ್ಷಣೆಗೋಸ್ಕರವಾಗಿ ಕೆಲವು ಯಹೂದ್ಯರನ್ನು ಆರಿಸಿಕೊಂಡನು, ಯಹೂದ್ಯರಲ್ಲದಂಥ ಅನ್ಯರನ್ನು ಆರಿಸಿಕೊಂಡನು. ಆದರೆ ಎಲ್ಲರನ್ನು ಆರಿಸಿಕೊಳ್ಳಲಿಲ್ಲ. ಆಮೇಲೆ ಮುಂದಕ್ಕೆ ಆತನ ಏನು ಹೇಳ್ತಾನಲ್ಲಿ? ನಾಟ್ ಆಫ್ ವರ್ಕ್ಸ್ ಬಟ್ ಆಫ್ ಹಿಮ್ ಹೂ ಕಾಲ್ಸ್. ನಾಟ್ ಆಫ್ ವರ್ಕ್ಸ್ ಬಟ್ ಆಫ್ ಹಿಮ್ ಹೂ ಕಾಲ್ಸ್. ಅವನು ತನ್ನ ಸ್ವಂತ ಕ್ರಿಯೆಗಳ ಮೂಲಕವಾಗಿ, ತನ್ನ ಸ್ವಂತ ನಿರ್ಧಾರದ ಮೂಲಕವಾಗಿ ರಕ್ಷಣೆಯನ್ನು ಪಡೆದುಕೊಳ್ಳುವುದು ಅಲ್ಲ, ತನ್ನ ಸ್ವಂತ ಜ್ಞಾನದಿಂದಾಗಿ ಅಲ್ಲ. ಅದರ ಬದಲು the fact that God made his choice of Jacob before the boys were born and apart from personal merit, it demonstrates that election unto spiritual life is unrelated to any human effort. ಯಾವ ರೀತಿಯಲ್ಲಿ ದೇವರು ಯಾಕೋಬನನ್ನು ಆತನು ಈ ಲೋಕದಲ್ಲಿ ಜನಿಸಿ ಬರುವುದಕ್ಕಿಂತ ಮುಂಚಿತವಾಗಿ ಆರಿಸಿಕೊಂಡನೋ, ಅಂದರೆ ಇಲ್ಲಿ ಯಾಕೋಬನು ತನ್ನ ಜ್ಞಾನದಿಂದ, ತನ್ನ ಬುದ್ಧಿಯಿಂದ, ತನ್ನ ಕುತಂತ್ರದಿಂದ ಅವನು ತನ್ನ ಎಲ್ಲ ಆ ವಿಷಯಗಳನ್ನು ತೆಗೆದುಕೊಂಡನು ಎಂಬುದಾಗಿ ನಾವು ಹೇಳುವುದಕ್ಕೆ ಆಗುವುದಿಲ್ಲ. ಅದರ ಬದಲು God in his wisdom, according to his own purpose, God has chosen him. Now there is no human effort. We need to understand that it is unrelated to any human effort, and it is based only on the prerogative of God who makes his selection. ಹಾಗಾದರೆ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಆತನ ಆಶೀರ್ವಾದ, ದೇವರ ಈ ದಿವಸದಲ್ಲಿ ಯಾರ್ಯಾರು ರಕ್ಷಿಸಲ್ಪಟ್ಟಿದ್ದಾರೋ, ಲೆಟ್ us rejoice in the Lord. If God has given you the confirmation in your heart that you are a saved child of God, ನಾನು ರಕ್ಷಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿಯಾಗಿದ್ದೇನೆ, ಪಾಪ ಪರಿಹಾರದ ವಿಮೋಚನೆಯ ಆ ನಿಶ್ಚಯತ್ವ ನನಗೆ ದೊರಕಿಯದೆ, ನಾನು ಆತನ ಮಗನು, ಆತನ ಮಗಳು ಆಗಿದ್ದೇನೆ ಎಂಬುದಾಗಿ ಹೇಳುವುದಾದರೆ ನಾವು ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾಗಿದೆ.
ಯಾಕಂದರೆ ದೇವರು ತನ್ನ ಮಹಾಕೃಪೆಯಿಂದ ನಿನ್ನನ್ನು ಮತ್ತು ನನ್ನನ್ನು ಆತನು ರಕ್ಷಿಸಿದವನಾಗಿದ್ದಾನೆ. ಆದ್ದರಿಂದಲೇ ಕೊನೆಯ ಒಂದು ವಚನ ಓದ್ತೇನೆ, 1 ಕೊರಿಂಥ 1:9. God is faithful, by whom you were called into the fellowship of His Son, Jesus Christ, our Lord. Oh, my dear children of God, whomsoever, wherever you may be, who are listening to this message, you know what God is telling? God is faithful, by whom you were called into the fellowship of His Son. ಹಾಗಾದರೆ ನೀವು ಆತನಿಂದ ಆರಿಸಲ್ಪಟ್ಟವರು. This call, as always in the epistles of the New Testament, refers to an effectual call that saves. You know, God who calls to salvation, God who calls you to be His children, He is faithful and He has given the grace. How much we should be thankful to Him. What a great blessing! ಎಂಥ ದೊಡ್ಡ ಆಶೀರ್ವಾದ! ದೇವರು ನನ್ನನ್ನು ಕರೆದಿದ್ದಾನೆ. It is God who called me. I am a child of God. Shall we look to the Lord and pray? ಸ್ವಾಮಿ, ನೀನು ನಮ್ಮನ್ನು ಕರೆದಂಥವನು, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಯಾರನ್ನು ಆರಿಸಿಕೊಂಡಿದ್ದೀಯೋ, ನೀನು ಯಾರನ್ನು ಕರೆದಿದ್ದೀಯೋ ದೇವರ, ಅಂಥವರನ್ನು ನಿನ್ನ ಮಕ್ಕಳನ್ನಾಗಿ ನೀನು ಮಾಡಿದ್ದಿ. ದೇವರಿದು ನಮ್ಮ ಗ್ರಹಿಕೆಗೆ ಮೀರಿದ್ದು, ನಮ್ಮ ಆಲೋಚನೆಗೆ ಅದು ಹೊರತಾದದ್ದು. ಅನೇಕ ಸಾರಿ ಇವುಗಳ ಬಗ್ಗೆ ಅನೇಕ ರೀತಿಯ ತಾತ್ವಿಕವಾದ ಆ ವಿಚಾರಗಳು ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯತೆ ಉಂಟು. ದೇವರಾದ ಈ ಆತ್ಮಿಕ ಸತ್ಯವನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳುವಾಗ ನಾವು ಅದರಲ್ಲಿ ನೆಲೆಗೊಂಡು ನಿನಗೆ ಸ್ತುತಿ ಸ್ತೋತ್ರ ಹೇಳುತ್ತಾ, ನೀ ನಮಗೆ ಕೊಟ್ಟ ಆಶೀರ್ವಾದಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳುತ್ತೇವೆ. ನೀ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.